ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಒಂದಲ್ಲ ಒಂದು ರೀತಿಯ ಆಘಾತಗಳು. ಇನ್ನೊಂದು ಕಡೆ ಸಾವು ನೋವುಗಳ ಸಂಖ್ಯೆಗಳಿಂದ ಈ ಚಿತ್ರರಂಗ ಕಂಗಾಲಿಗೆ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಖ್ಯಾತ ನಾಯಕರಾಗಿ ಹಾಗೂ ಆ್ಯಂಕರ್ ಆಗಿ ಗುರುತಿಸಿಕೊಂಡಿದ್ದಂಥ ರಾಘವೇಂದ್ರ ಅವರು ಕೂಡ ಇದೀಗ ವಿಧಿವಶರಾಗಿದ್ದಾರೆ. ಇಂದು ಮುಂಜಾನೆ 1:30 ಸುಮಾರು ತೀವ್ರವಾದ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವ್ರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ತಕ್ಷಣ ಎಂಜಿಯೋಗ್ರಫಿ ಮಧ್ಯರಾತ್ರಿ ಮಾಡಿದ್ದಾರೆ. ಆದರೂ ಕೂಡ ಆ ತರುಣನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಹೇಳಿ ವೈದ್ಯರು ಈ ಆಪರೇಷನ್ ವಿಫಲವಾಗಿದ್ದೇವೆ ಅಂತ ಸಹ ಹೇಳಿದ್ದಾರೆ. 40ನೇ ವಯಸ್ಸಿನಲ್ಲೇ ಸದ್ಯ ರಾಘವೇಂದ್ರ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ. ತೀವ್ರದ ಹೃದಯಘಾತವಾಗಿ ಇದೀಗ ಕೊನೆಯ ಸೆಳೆದಿದ್ದಾರೆ. ಇವರು ಬೇರೆ ಯಾರು ರಾಘವೇಂದ್ರ ನಾಯ್ರಿ ಅವರು ತುಂಬಾ ಅದ್ಭುತವಾದ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಡಿ ಚಂದನದಲ್ಲಿ ಪ್ರಸಾರವಾಗ್ತದೆ ಹಲೋ ಡಾಕ್ಟರ್ ಮತ್ತು ಕೃಷಿ ದರ್ಶನ ಎಂಬ ಕಾರ್ಯಕ್ರಮವನ್ನು ಸುಮಾರು 15 ವರ್ಷಗಳ ಕಾಲ ಇದನ್ನು ನಡೆಸಿಕೊಟ್ಟಿದ್ದರು. ಇದಾದ ನಂತರ ಮಂಗಳೂರು ಕಡೆ ನಡೆಯುವಂಥ ರಂಗಭೂಮಿ ಹಾಗೂ ರಂಗನಾಟಕಗಳಲ್ಲಿ ಸಾಕಷ್ಟು ಅಭಿನಯವನ್ನು ಕೂಡ ಇವರು ಮಾಡಿದ್ದರು ಅಂತ ಸಹ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ, ಇಂಥ ಅದ್ಭುತವಾದ ನಟ ರಾಘವೇಂದ್ರ ಅವರು ಇದೀಗ ವಿಧಿವಶರಾಗಿರುವುದು ನಿಜಕ್ಕೂ ಕೂಡ ನೋವಿನ ಸಂಗತಿ ಅಂತ ಸಹ ಇಲ್ಲಿ ಹೇಳ್ಬೋದು. ರಾಘವೇಂದ್ರ ಅವರಿಗೆ ಮತ್ತಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಬೇಕೆಂಬ ಕನಸುಗಳನ್ನು ಕೂಡ ಹೊತ್ತುಕೊಂಡಿದ್ದರು ಅಂತ ಹೇಳ್ಬೋದು. ಆದರೆ ಎಲ್ಲದನ್ನು ಕೂಡ ಈಗ ಅವರಿಗೆ ಇಲ್ಲವಾಗಿದೆ. ಏನೇ ಇಲ್ಲಿ ರಾಘವೇಂದ್ರ ನಾಯ್ರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಕೂಡ ಕೋರೋಣ.